ದಿವಸವರೆಗೆ ಸ್ವಾಗತ. ಚರ್ಚೆ ಮಾಡ್ತಾ ಇದ್ದೆ. ಬಹುತೇಕ ಮಂತ್ರಿ ಸ್ಥಾನ ಸಿಗದೇ ಇರತಕ್ಕಂಥ ಅತೃಪ್ತ ಹಿರಿಯ ಶಾಸಕರು ಪಕ್ಷದ ವೇದಿಕೆಗಳು ಚರ್ಚೆಯನ್ನು ಮಾಡಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡಿ ಅನ್ನೋದು, ಮತ್ತು ಹಿರಿಯರಿಗೆ ಕೂಡ ಅವಕಾಶ ಕೊಡಿ ಅಂತ ಮಾಲಿಕೆ ಗೊತ್ತಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಅಂದ ತಕ್ಷಣ ಹೈಕಮಾಂಡ್ ನಿಮಗೆ ಕೊಡಬೇಕಂತ ಏನಿಲ್ಲ, ಬೇರೆ ಯಾರಿಗಾದ್ರೂ ಕೊಡಬಹುದು. ಲಕ್ಷ್ಮಣ ಹೋಗರವ್ರೆ, ನಾವು ಒಂದು ಹಲೋ ಮಾತಾಡಿ ಸರ್, ಮಾತಾಡಿ. ಕೇಳಿಸ್ತಾ ಇದೆ, ಮಾತಾಡಿ. ನೋಡಿ, ನಾವು ಒಬ್ಬ ಹಿರಿಯ ಶಾಸಕ, 6 ಬಾರಿ ಶಾಸಕರಾಗಿ ಪಟ್ಟಿಯಲ್ಲಿ ನಾನು ಕೂಡ ಒಬ್ಬ. ಆದರೆ 6 ಜನ ಬಂದವರಲ್ಲಿ ಎಲ್ಲರಿಗೂ ಮಂತ್ರಿ ಮಾಡಿ ನಾನು ಒಬ್ಬನಿಗೆ ಬಿಟ್ಟಿದ್ದೆ ಯಾಕೆ? ಮತ್ತು ಈಗ ನೋಡಿ, ನಾನು ರೀಸೆಂಟ್ಲಿ ಪ್ರೋಟೆಮ್ ಸ್ಪೀಕರ್ ಆದೆ. ಯಾಕೆ ಆದೆ? ಹಿರಿಯರಿಂದ ನನಗೆ ಮಾಡಿದರು. ಆ ಭಾಗದಲ್ಲಿ ನಾನು ಒಬ್ಬ ಪ್ರಭಾವಿ ನಾಯಕ ಇರೋದು ಎಲ್ಲರಿಗೂ ಗೊತ್ತಿದೆ. ಇವನು ಬೆಳಿಬಾರ್ದು, ಇವು ಉದ್ದೇಶಪೂರ್ವಕವಾಗಿ ಇವನಿಗೆ ಮೂಲಿ ಗುಂಪು ಮಾಡ್ಬೇಕಂತ ಕೆಲವು ಲೋಕಲ್ ಷಡ್ಯಂತ್ರಗಳು ನಡೀತಾ ಇದೆ. ಅಂದ್ರೆ ಆಗಿದೆ. ಅಲ್ಲ, ನೀವು ನೇರವಾಗಿ ಹೇಳ್ತಾ ಇದ್ದೀರಿ. ನಾನು ಹಿಂದೆ ನೀವು ನೋಡಿದ್ದೀರಿ. ಅಂದ್ರೆ ನೀವು ಹೇಳ್ತಾ ಇರೋದು ಧರ್ಮ್ ಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಜಿಲ್ಲೆಯವರು, ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ. ಎಲ್ಲ ಅವ್ರಿವ್ರ ಹೆಸರು ಹೇಳಲ್ಲ ನಾನು. ನೀವು ಹೇಳಲ್ಲ. ನೋಡಿ, ಅವ್ರಿವ್ರ ಹೆಸರು ಈಗಾಗಲೇ ಬಂದಿದೆ, ನೀವು ಪತ್ರಿಕೆಯಲ್ಲಿ ಬಂದು ಎಲ್ಲ ನೋಡಿದಿರಿ. ಅಲ್ಲ, ಈಗ ಹೇಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಹೈಕಮಾಂಡ್ ಜೊತೆ ಮಾತಾಡಿದ್ದೇನೆ. ಅಲ್ಲ, ನೀವು ಮಾಲಿಕೆ ಗೊತ್ತಿದ್ದವ್ರೆ ನಿಮ್ಮ ಸೀನಿಯಾರಿಟಿ ಬಗ್ಗೆ ಆಗಿದೆ. ನಾಳೆ ಲೋಕಸಭಾ ಚುನಾವಣೆ ನಾನು ಹೇಳಿ. ನೋಡಿ, ನಾನು ನಾಳೆ ಚುನಾವಣೆಗೆ ಹೋಗ್ಬೇಕು. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳಕ್ಕೆ ಹೋದಾಗ, ಏನು ಸರ್ ನಿಮಗೆ ಸೀನಿಯರು ಯಾರ್ಯಾರಿಗೋ ಮಂತ್ರಿ ಮಾಡಿದ್ದಾರೆ, ನಿಮಗೆ ಮಂತ್ರಿ ಮಾಡಿಲ್ಲ, ಏನು ನ್ಯಾಯ ಇದೆ? ನಾವು ಯಾವ ರೀತಿ ಓಟ್ ಹಾಕಬೇಕು? ನಾಳೆ ನಮ್ಮನ್ನೆಲ್ಲ ವಿಶ್ವಾಸ ತೋತ್ರ ಏನು ನಂಬಿಕೆ? ಈ ಪ್ರಶ್ನೆ ನಮ್ಮ ಜನ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅವ್ರ ಮುಂದೆ ಇಟ್ಟಿದ್ದೀನಿ. ನನ್ನ ಪ್ರಶ್ನೆ ಬಹಳ ಸರಳವಾಗಿ, 4 ಬಾರಿ ಕಾಂಗ್ರೆಸ್ ಶಾಸಕಿದ್ರು ಕೂಡ ಪಕ್ಷದ ಯಾವ ಸ್ಥಾನ ಕೊಡಲಿಲ್ಲ. ಅಂದ್ರೆ ಈಗ ಸೀನಿಯರಿಟಿ ಅಂದ ತಕ್ಷಣ ನಿಮಗೆ ಈಗ 50 ಜನ ಸೀನಿಯರ್ ಇರ್ತಾರೆ, 50 ಜನಕ್ಕೆ ಮಂತ್ರಿ ಮಾಡೋಕ್ಕಾಗತ್ತಾ? ಈಗ 6 ಜನರಿಗೆ ಮಾಡಿದಾರಲ್ಲ, 6 ಸಲ ಆರಿಸಿ ಬಂದವರಿಗೆ ಈಗ ಸುಮಾರು 8 ಜನ ಮಾಡಿದಾರಲ್ಲ. ನಾನು ಒಬ್ಬನೇ ಏನು ಮಾಡಿದ್ದೆ? ನಾನು ಒಬ್ಬನೇ ಅಲ್ಲ, ಉಳಿದಿದ್ದು 6 ಜನರಲ್ಲಿ ಏನು ನನ್ನಲ್ಲಿ ಕೊರತೆ ಇದೆ? ಏನು ನನ್ನ ಮೇಲೆ ಯಾವುದಾದ್ರೂ ಕಳಂಕ ಇದೆಯಾ? ಯಾವುದಾದ್ರೂ ನನ್ನ ಮೇಲೆ ಅಪರಾಧ ಇದೆಯಾ? ಏನು ನಮ್ಮ ಟ್ಯಾಲೆಂಟ್ ಇಲ್ವಾ? ನಮ್ಮ ಮಂತ್ರಿ ಕೆಲಸ ಮಾಡಿಲ್ವಾ? ಅದು ಬೇಕಲ್ಲ ಹೋಗಾರವ್ರೆ. ಮಾಲಿಕೆ ಗೊತ್ತಿದ್ದಾರವ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಜನತಾದಳದ ನಾಯಕರ ಮಾತಾಡ್ತಾ ಇದ್ರೆ ತಾವು ರಾಜಕೀಯ ಮಾಡ್ತಕ್ಕ ಸಂದರ್ಭದಲ್ಲಿ ನೀವು ಜನತಾದಳದಲ್ಲಿ ಮಂತ್ರಿ ಆಗಿದ್ದು, ಜನತಾದಳದ ಶಾಸಕ ಆಗಿದ್ದು, KCPL ಶಾಸಕ ಆಗಿದ್ದು, ಕಾಂಗ್ರೆಸ್ ಅಲ್ಲಿ ಸೀನಿಯರ್ ಅಲ್ಲ. ಕೇಳಿ, ನಾನು ಅದಕ್ಕೆ ಅದೇ ಬರ್ತಾ ಇದ್ದು ವಿಷಯ ಹೇಳಕ್ಕೆ ಬಿಡ್ತಾ ಇಲ್ಲ ಹೋಗಾರವ್ರು. ನಿಮ್ಗೆ ಗೊತ್ತಿದೆ, 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರಾದಾಗ ಯಾವುದು ಪಕ್ಷ ಸ್ಥಾನ ಕೊಡಲಿಲ್ಲ, ಮಂತ್ರಿ ಕೊಡಲಿಲ್ಲ. ಅದನ್ನ ಬೇಜಾರು ಮಾಡ್ಕೊಳ್ಳಿಲ್ಲ. ಅದಕ್ಕೆ NCP ರೆಡಿ ಆಗಿದ್ರು. ಅವಾಗ ಬಂಗಾರಪ್ಪರ ಜೊತೆಗೆ ಹೋಗಿ KCPಯಿಂದ ಆರಿಸಿ ಬಂದ ಮೇಲೆ JDS ಹೋಗಿ ಮಂತ್ರಿ ಆಗಿದೆ. ಈಗ ಹೋಗೋ ಪ್ರಶ್ನೆ ಏನಿದೆ? ಹಗಲೆಲ್ಲ ಅದೇ ಮಾಡ್ತಾರೇನೋ? ಈ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳೆಸಬೇಕಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ದೇಶಕ್ಕೆ ತ್ಯಾಗ ಬಲಿದಾನ ಕೊಟ್ಟು ಪಕ್ಷ ಬೆಳೆಸಿದ್ದಾರೆ. ಈ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೈ ಬಲಪಡಿಸಬೇಕಾದ್ರೆ ನಮ್ಮಂಥ ಸಮರ್ಥ ನಾಯಕರನ್ನು ಮಂತ್ರಿಮಂಡಲ ತಗೋಬೇಕು. ಈ ನೋಡಿ, ಮೊನ್ನೆ ದಿಗ್ವಿಜಯ್ ಸಿಂಗ್ ಅವರು ನಿನ್ನೆ ಇವತ್ತು ರಿವ್ಯೂ ಮಾಡಿದಾಗ ಉಗಳಿದ್ದಾರೆ. ಎಸ್, ನಾನು ಬಂದೆ, ಗೊತ್ತಿದ್ದಾರೆ ಪರ್ಫಾರ್ಮೆನ್ಸ್ ಬಗ್ಗೆ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಗೊತ್ತಿದ್ದಾರೆ. ಮುಂದೆ ನಾನು ಚರ್ಚೆ ಮಾಡ್ತೀನಿ. ನಮ್ಮ ಪಕ್ಷಕ್ಕೆ ಆಘಾತ. ಖಂಡಿತ. ಶಶಿ ಭಟ್ ನಾಯಕ ಇಬ್ರು ನನ್ನ ಜೊತೆಗೆ, ಇಬ್ರು ಕೂಡ ಹಿರಿಯ ಶಾಸಕರಿದ್ದಾರೆ. ಯಾಕೆ ನಾನು ಕರೆದೆ ಅಂತಂದ್ರೆ, ಇಬ್ರು ಕೂಡ ಮುಕ್ತವಾಗಿ ಚರ್ಚೆ ಮಾಡಲು ಕಾರಣಕ್ಕೆ, ಈ ಕಾಂಗ್ರೆಸ್ನಲ್ಲಿ ಯಾರು ಹೆಚ್ಚು ಧ್ವನಿ ಮಾಡ್ತಾರೋ ಆ ಧ್ವನಿಗಳನ್ನು ಕಾಂಗ್ರೆಸ್ ಯಾವತ್ತೂ ಕೂಡ ಒಪ್ಪಲ್ಲ. ಯಾರು ಮೌನವಾಗಿರ್ತಾರೋ, ನಾನು 80 ವರ್ಷ ಆದರೂ ನಿಷ್ಠಾವಂತ ಕಾಂಗ್ರೆಸ್ ಅಂದರೆ ಮಾತ್ರ ಕಾಂಗ್ರೆಸ್ನಲ್ಲಿ ಬೆಲೆ ಹೊರತಾಗಿ ಇಲ್ಲಿ ಜನತಾದಳ ಥರ ಇನ್ನೊಂದು ಪಕ್ಷದ ಥರ ಡೆಮೊಕ್ರೆಟಿಕ್ ಆಗಿ ಹೊರಗಡೆ ನಿಂತು ಕೂಗೋವರೆಗೆ ಕಾಂಗ್ರೆಸ್ ಒಪ್ಪುತ್ತಾ ಅಂತ ಇಲ್ಲ. ಕಾಂಗ್ರೆಸ್ ಪಕ್ಷದ ಕ್ಯಾರೆಕ್ಟರ್ ಏನಿದೆ ಅಂದರೆ, ಮೊದಲನೇದಾಗಿ ನೀವು ನೆಹರು ಫ್ಯಾಮಿಲಿಯ ಗುಲಾಮತನವನ್ನು ಒಪ್ಕೊಳ್ಳೇಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಒಂದು. ಎರಡನೇದಾಗಿ ಉಳಿದ ಲಾಬಿಗಳು, ಉಳಿದ ವರ್ಕ್ ಆಗ್ತದೆ. ಮಾಲಿಕೆ ಗೊತ್ತಿದ್ರೆ ಹೇಳಿದ್ರು, ಅದು ದಿಲ್ಲಿಯಲ್ಲಿ ಓಡಾಡ್ಕೊಂಡು ಇವತ್ತಿನ ಸಿಚುವೇಶನ್ನಿಗೆ, ಇವತ್ತು ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಆ ಸ್ಥಿತಿಗೆ ಸಿದ್ದರಾಮಯ್ಯನವರು ಎಷ್ಟು ಹೊಣೆನೋ ಕಾಂಗ್ರೆಸ್ ವರಿಷ್ಠರು ಅಷ್ಟೇ ಹೊಣೆ. ಯಾಕೆ ಅಂತ ಹೇಳ್ತೀನಿ, ಇಬ್ರು ಜಾರ್ ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳ್ತೀನಿ, ನೀವು ಇದೆಲ್ಲ ಸಡನ್ ಆಗಿ ನಡೆದಿರೋದಲ್ಲ. ಇವತ್ತು ಸಮನ್ವಯ ಸಮಿತಿಯ ಸಭೆಯಲ್ಲಿ ವ್ಯಕ್ತವಾದ ವಿಚಾರಗಳು
ಇದೆಲ್ಲ ಒಂದು ರೀತಿ ಪ್ರೀ ಪ್ಲ್ಯಾನ್ಡ್ ರೀತಿನೇ ಕಾಣುತ್ತೆ ನನಗೆ. ನಿನ್ನೆ ಬರ್ತಾರೆ ದಿಗ್ವಿಜಯ್ ಸಿಂಗ್, ಎಸ್.ಎಂ. ಕೃಷ್ಣ ಅವರು ಮೀಟ್ ಮಾಡ್ತಾರೆ, ಶಿಕ್ವಾರ್ ಅವರ ಮನೆಗೆ ಹೋಗ್ತಾರೆ, ಬರ್ತಾರೆ. ಇವತ್ತಿನ ಸಭೆಯಲ್ಲಿ 4 ಜನ ಸಚಿವರ ಕಾರ್ಯವೈಖರಿ ಬಗ್ಗೆ ಚರ್ಚೆ ಮಾಡ್ತಾರೆ. ಇದು ಸಡನ್ ಆಗಿದ್ದಲ್ಲ. ಯಾಕೆಂದರೆ ಒಬ್ಬ ಕೇಂದ್ರದ ಉಸ್ತುವಾರಿ ಅವರಿಗೆ ಯಾವುದೇ ರಾಜ್ಯ ಅವರ ಸರ್ಕಾರದ ಬಗ್ಗೆ ಅನುಮಾನಗಳಿದ್ದರೆ ನೇರವಾಗಿ ಮುಖ್ಯಮಂತ್ರಿ ಹತ್ರ ಫೋನಲ್ಲಿ ಮಾತಾಡ್ಬೋದು, ಅಥವಾ ಮುಖ್ಯಮಂತ್ರಿಗೆ ಸಂಪೂರ್ಣ ಅಧಿಕಾರ ಕೊಡ್ಬೋದು. ನೋಡ, ಯಾಕೆ ಕಿವಿ ಹಿಂಡು ನೀನು, ನಾನು ಇಂಟರ್ಫಿಯರ್ ಟೀಮ್ ಇವ್ರದ್ದು. ಇಡೀ ಮಂತ್ರಿಮಂಡಲ ಸಂಪೂರ್ಣವಾಗಿ ಸಿದ್ದರಾಮಯ್ಯನ ಮಂತ್ರಿಮಂಡಲ ಅಲ್ಲ. ಈ ಟೀಮ್ ಕಾಂಗ್ರೆಸ್ ಹೈಕಮಾಂಡಿನ ಕೊಡುಗೆ ಇದು. ಬಟ್ ಆ ಟೀಮ್ನ ಒಳಗಡೆ ಯಾವನಾದರೂ ಸರಿಯಾಗಿ ಕೆಲಸ ಮಾಡಿದ್ರೆ ಮುಖ್ಯಮಂತ್ರಿ ಒಬ್ಬನೇ ಹೇಗೆ ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು ಮಂತ್ರಿಗಳ ಆಯ್ಕೆಗೆ ನೀವು ಅನುಸರಿಸುವ ಮಾನದಂಡ ಅದೇ ಸರಿಯಾಗಿಲ್ಲ ನಿಮ್ಮಲ್ಲಿ. ಸೊ ಈಗ ದೂಷಿಯನ್ನಾಗಿ ಯಾಕೆ ಮಾಡ್ತೀರಿ? ಇದು ಒಂದು ಲಾಂಗರ್ ಪ್ಲಾನ್ನ ಒಂದು ಭಾಗ ಆಗಿರ್ಬೋದು ಅಂತ ಅನುಮಾನ. ಲೋಕಸಭೆ ಚುನಾವಣೆಗೆ ಎಚ್ಚರಿಕೆ ಗಂಟೆ ಇದು ಅಲ್ಲ. ಒಂದು, ಅವರಿಗೆ ನೇರವಾಗಿ ಸಿದ್ದರಾಮಯ್ಯನವ್ರನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗಿದೆ. ಫಸ್ಟ್ ಆರಂಭದಲ್ಲಿ ಹೈಕಮಾಂಡ್ ಅವ್ರ ನಿಯಂತ್ರಣದಲ್ಲಿ ಇತ್ತು ಅಂದ್ರೆ ಸಿದ್ದರಾಮಯ್ಯ ಸಂಪೂರ್ಣ ಅಧಿಕಾರ ಕೊಟ್ಟಿದ್ರಲ್ಲ. ನೀವು ಸಚಿವ ಸಂಪುಟ ಮೊದಲನೇ ಬಾರಿ ಏನು ರಚನೆ ಆಯಿತು, ಆ ಸಂದರ್ಭದಿಂದ ನಂತರ ಆದ ಎಲ್ಲ ಘಟನಾವಳಿಗಳನ್ನು ತಾವು ಅವಲೋಕಿಸಿ ದತ್ತ ಇದ್ದಾರೆ, ಕೋಳಿವಾಡಿದ್ದಾರೆ. ಸೊ ಸ್ಲೋಲಿ ಸಿದ್ದರಾಮಯ್ಯನವ್ರ ಮೇಲೆ ನಿಯಂತ್ರಣವನ್ನ ಹೇರ್ತಾ ಅಂದ್ರೆ ಈಗ ಸದ್ಯಕ್ಕೆ ಯಾವುದೇ ನಿಯಂತ್ರಣ ಶಕ್ತಿ ಸಿದ್ದರಾಮಯ್ಯ ಹತ್ರ ಇಲ್ಲಿಗೆ ಅವ್ರಿಗೆ ನಿಯಂತ್ರಣ ಇಲ್ಲ. ಅದು ಎರಡನೇ, ಸಿದ್ದರಾಮಯ್ಯನವರು ಏನಾಗಿದ್ದಾರೆ ನನಗೆ ಬೇಸರ ಇದೆ. ವಿಫಲ ನಾಯಕರು ಮತ್ತು ಸಿದ್ದರಾಮಯ್ಯ ಜನನಾಯಕರಾಗಿ ಬೆಳೀತಾರೆ ಅಂತ ನಮ್ಮಂತರು ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆ ನನಗೆ ಹುಸಿಯಾಗಿ ಅನಿಸ್ತು. ನಾನು ದತ್ತ ಅವ್ರಿಗೆ ಕೇಳ್ತೀನಿ. ದತ್ತ ಅವರು ಕೂಡ ಆರಂಭದಿಂದಲೂ ಕೂಡ ಈ ಸಿದ್ದರಾಮಯ್ಯ ರಾಜಕಾರಣ ನೋಡಿದವರು. ಬಹುತೇಕ ಆರಂಭದಲ್ಲಿ ಹೈಕಮಾಂಡ್ ನಾನು ನೋಡಿದ್ರ ಪ್ರಕಾರ ಒಂದಷ್ಟು ಅಧಿಕಾರ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರಿಗೆ. ಸೊ ಈಗ ಬರ್ತಾ ಸಿದ್ದರಾಮಯ್ಯರ ಬಗ್ಗೆ ನಂಬಿಕೆ ಹೊರಟು ಹೋಗಿ ಹೈಕಮಾಂಡ್ ತನ್ನ ಮೂಲ ಕಾಂಗ್ರೆಸ್ ಏನಿದೆ ಹೈಕಮಾಂಡ್ ಅನ್ನ ನಿಯಂತ್ರಣ ಮಾಡುವಂಥದ್ದು. ಸಿದ್ದರಾಮಯ್ಯ ಅವರು ಹೀಗೆ ಬಿಟ್ಟರೆ ಕಷ್ಟ ಆಗುತ್ತೆ ಕಾಂಗ್ರೆಸ್ ಪಕ್ಷ, ಒಳಗಡೆ ಅನೇಕ ಅತೃಪ್ತ ಮನಸ್ಸುಗಳಿದ್ದಾವೆ, ಅನೇಕರು ಅದೇ ಅವರದೇ ಆದಂಥ ಲೆಕ್ಕಾಚಾರಗಳಿದ್ದಾವೆ ಅನ್ನೋ ಕಾರಣಕ್ಕಾಗಿ ಬಹುತೇಕ ಕಾಂಗ್ರೆಸ್ ಒಡೆದ ಮನೆಯನ್ನು ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಬಹುತೇಕ ಮನಸ್ಸುಗಳು ಒಡೆದಿದ್ದಾವ ಅಂತ ಸಿದ್ದತ್ತ. ನನಗೆ ಮೊದಲ ಚರ್ಚೆ ಯಾವ ರೀತಿ ನಡೀತಿತ್ತು ಗೊತ್ತಿಲ್ಲ, ಆದರೆ ಈಗ ಶಶಿಧರ ಭಟ್ ಅವರು ಹೇಳಿದ್ರಲ್ಲ, ಆ ಕಾಂಗ್ರೆಸ್ ಕಲ್ಚರ್ ಅಂತ ಹೇಳಿ, ಆ ನೆಹರು ಕುಟುಂಬಕ್ಕೆ ಒಂದು ಗುಲಾಮಿತನ, ಆ ಗುಲಾಮಿ ಸಂತತಿ ಅನ್ನೋ ಥರದಲ್ಲೇ ಕಾಂಗ್ರೆಸ್ ಪಕ್ಷ ನಾವೇನು ಕಂಡ್ಕೊಂಡ್ಬಂದ್ವಿ ಅಂತ ಹೇಳಿ ವ್ಯಾಖ್ಯಾನ ಮಾಡಿದರು. ಅದು ಹೆಚ್ಚು ಸ್ಪಷ್ಟ ಇದೆ. ಆದರೆ ಸಿದ್ದರಾಮಯ್ಯನವರ ಆದಮೇಲೆ, ಮುಖ್ಯಮಂತ್ರಿ ಆದಮೇಲೆ ನಾನು ಒಂದು ಸ್ಪಷ್ಟವಾದಂಥ ಸಿದ್ದರಾಮಯ್ಯನವರ ಬದಲಾವಣೆ ನಾನು ಕಾಣ್ತಾ ಇದ್ದೀನಿ. ಬಹುಶಃ ಸಿದ್ದರಾಮಯ್ಯನವರ ಅಸಹಾಯಕತೆ ಮತ್ತು ಅನಿವಾರ್ಯತೆ ಹಾಗಾಗಿರ್ಬೋದು. ಏನು ಅಂದರೆ, ನಾನು ಒಂದು ಉದಾಹರಣೆ ಹೇಳ್ತೀನಿ. 2004 ಮೊಟ್ಟ ಮೊದಲಿಗೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ JDS ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬಂತು. ನಮ್ಮ ಪಕ್ಷದಿಂದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದರು, ಧರ್ಮಸಿಂಗ್ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದರು. ಸಚಿವ ಸಂಪುಟ ಮಾಡಕ್ಕೆ ಬಂತು. ನಮ್ಮದು 17 ಜನದ ಪಟ್ಟಿ, ಅವ್ರದ್ದು 17 ಜನದ ಪಟ್ಟಿ ಕೊಟ್ಕೊಂಡು ಅವಾಗ ನೀವು DKC ಮಾಡಬೇಡಿ ಅಂತ ಹೇಳಿದ್ರಿ. ಅದೆಲ್ಲ ಇಂಪಾರ್ಟೆಂಟ್. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಾನು ಹಾಗಲ್ಲ ಹೋಗ, ನಾನು ಹೇಳ್ತಾ ಇರೋದು ಭಾಳ ರೆಲೆವೆಂಟ್ ಆಗಿರೋ ಪಾಯಿಂಟು. ಸಿದ್ದರಾಮಯ್ಯನವ್ರ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಆಗ ಸಿಂಧ್ಯಾ ಅವರ ಮನೆ ಒಳಗಡೆಯಲ್ಲಿ ನಮ್ಮ ದೇವೇಗೌಡರು, ಸಿಂಧ್ಯಾ ಅವರು, ನಮ್ಮ MP ಪ್ರಕಾಶು, ನಾವೆಲ್ಲ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ನಮ್ಮದ್ರೊಳಗಡೆ ಯಾರು ಮಾಡಬೇಕು ಮಂತ್ರಿಗಳು, 17 ಜನ ಮಂತ್ರಿ ಪಟ್ಟಿ ಮಾಡೋದು. ನಾನು ಆ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿ. ಆವಾಗ ಅಲ್ಲಿದ್ದಾಗ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮಂತ್ರಿ ಮಾಡಲೇಬೇಕು ಅಂತಂದರು. ದೇವೇಗೌಡರು ಇದ್ದವರು, ಯಾಕಂದ್ರೆ ನಾನು ಇವನ್ನೆಲ್ಲ ಹೇಳಬೇಕಾದ್ರೆ ನನಗೆ ಅಧಿಕೃತ ಇದೆ. ಆಗ ದೇವೇಗೌಡರು ಇದ್ದವರು, ನೋಡಪ್ಪ ಸತೀಶ್ ಜಾರಕಿಹೊಳಿ ಬೇಡ, ಸೀನಿಯರು 3 ಸಲ ಗೆದ್ದಿದ್ದಾರೆ, ಕಡೂರು MLA ಕೃಷ್ಣಮೂರ್ತಿನ ಮಂತ್ರಿ ಮಾಡು, ಇಲ್ಲ HY ಮೇಟಿನ ಮಂತ್ರಿ ಮಾಡು, ಕುರುಬ ಸಮುದಾಯಕ್ಕೆ ಅವರಿಬ್ಬರ ಪೈಕಿ ಒಬ್ಬರನ್ನ ಮಂತ್ರಿ ಮಾಡು ನೀನು, ಸತೀಶ್ ಜಾರಕಿಹೊಳಿ ಬೇಡ ಅಂದರು. ಆಗ ಸತೀಶ್ ಜಾರಕಿಹೊಳಿ MLC ಆಗಿದ್ದರು, ನನಗೆ ಜ್ಞಾಪಕ ಇರೋ ಹಾಗೆ. ಹಾಗಾಗಿ ಅವರು ಬೇಡ, ಇವರಿಬ್ಬರನ್ನು ಮಾಡು ಅಂತ ಗೌಡ್ರು ಹೇಳಿದರು. ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಗೆ ಪಟ್ಟು ಹಿಡಿದ್ರು. ದೇವೇಗೌಡರು ಹೇಳಿದ ಕುರುಬರ ಹೆಸರೇ, ಆದರೆ ಸತೀಶ್ ಜಾರಕಿಹೊಳಿಗೆ ಪಟ್ಟು ಹಿಡಿದ್ರು ಸಿದ್ದರಾಮಯ್ಯವರು. ಕೊನೆಗೆ ಗೌಡರು ಇಲ್ಲ ಇವರಿಬ್ಬರನ್ನೇ ಮಾಡಬೇಕು ಅಂತ ಗೌಡರು ಸ್ವಲ್ಪ ಪಟ್ಟು ಹಿಡಿಕರು.
ಸಿದ್ದರಾಮಯ್ಯನವರು ಸಿಟ್ಟು ಮಾಡಿಕೊಂಡು ನಾನು ರಾಜೀನಾಮೆ ಕೊಟ್ಟು ಇದ್ಯಾವ್ದು ಗುಪ್ತವಾದ ಸತ್ಯ ಹೊರಗೆ ಬರ್ತದೆ. ಆಗಲ್ಲ 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 ನಾನು ಎರಡಕ್ಕೆ ಹೊಡಿತಿದ್ದಾರೆ. ನಾನು ಪೂರ ಕೇಳಬೇಕು. ಆವಾಗ ಸಿದ್ದರಾಮಯ್ಯವರು ಸಿಟ್ಟು ಮಾಡ್ಕೊಂಡು ಹೊರಟೋದ್ರು. ನಾವು ಸಿದ್ದರಾಮಯ್ಯವ್ರ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಆಯ್ತು ಅಣ್ಣ ಸತೀಶ್ ಜಾರಕಿಹೊಳಿನ ಮಾಡೋಕ್ಕೆ ದೇವೇಗೌಡರನ್ನು ಒಪ್ಪಿಸಿ ಸಿದ್ದರಾಮಯ್ಯನವ್ರು ಅಂದ್ರೆ ಸಿದ್ದರಾಮಯ್ಯನವರಿಗೆ ಇದ್ದಂಥ ಆ ಒಂದು ಧಾರ್ಷ್ಟ್ಯ, ಆ ಒಂದು ಧೈರ್ಯ, ಆಂತರಿಕ ಪ್ರಜಾಪ್ರಭುತ್ವ ಜನತಾ ಪರಿವಾರದಲ್ಲಿ ಸಿದ್ದರಾಮಯ್ಯವ್ರಿಗಿಲ್ಲ. ಆ ಕಾರಣಕ್ಕೆ ಅವ್ರದ್ದು ಮುಗೀತು ಅಂದ್ರೆ ನಾನು ಏನು ಹೇಳಕ್ ಹೊರಟೆ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಈಗ ಒಂದು ರೀತಿ ಕಾಂಗ್ರೆಸ್ ಕಲ್ಚರ್ಗೆ ಒಗ್ಗೊಳ್ಳೋದೇ ಮೇಲೇನಪ್ಪ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಇದನ್ನೆಲ್ಲ ನಮ್ಮ ಹಿರಿಯರು ನೆಹರು ಕುಟುಂಬಕ್ಕೆ ನಾವು ಗುಲಾಮರಾಗಿಬಿಟ್ಟಿದ್ದೇವೆ ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ. ಕಲ್ಚರ್ ಅಂತ ಹೇಳ್ತಾರೆ. ಅದು ಇಲ್ಲ. ಆ ಫ್ಯಾಮಿಲಿ, ಆ ಕುಟುಂಬ ಈ ದೇಶಕ್ಕಾಗಿ ಮಾಡಿದಂಥ ತ್ಯಾಗ ಬಲಿದಾನಗಳಿಂದ ಕಾಂಗ್ರೆಸ್ ಪಕ್ಷ ಆ ಹಿನ್ನೆಲೆಯಲ್ಲಿ ಬರ್ತಾ ಇದೆ. ಏನೋಪ್ಪ ಅಂತಂದರೆ ಇವತ್ತು ರಾಷ್ಟ್ರವ್ಯಾಪಿ ಒಂದು ಮುಖಂಡತ್ವ ಬೇಕಾಗ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದ್ ಹೇಳ್ರಿ, ತಾವು ಸೀನಿಯರ್ ಎಸ್.ಎಂ. ಕೃಷ್ಣ ಸರ್ಕಾರದ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದ್ರಿ. ಈಗ ಮೊನ್ನೆ ನಡೆದಂತ ಸಂಪುಟ ತರಾತುರಿತಲ್ಲಿ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆಯೋ ಹೆಂಗೆ ನಡೀತು ಅಂತದ್ದು. ಹುಗಾರವ್ರೆ, ಇವರು ನಮ್ಮ ದತ್ತ ಅವ್ರು ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಅವತ್ತು ಭಾರಿ ಬಲಾಢ್ರಿದ್ರು, ಇವತ್ತು ಕಳ್ಕೊಳ್ತಾ ಇದ್ದಾರೆ. ಇಲ್ಲ, ಅವತ್ತು ಸಹಿತ ಜಾತಿವಾದಿಗಳಾಗಿರಲಿಲ್ಲ. ಯಾಕಂದ್ರೆ ಕುರುಬರು ಬೇಡ, ವಾಲ್ಮೀಕಿ ಸಮಾಜದವ್ರು ಬೇಕು ಅಂತಂದರು. ತಮ್ಮ ಹಠ ಯಾವಾಗಾದರೂ ಸಿರಲ್ಲ. ಹಠ ಎದಕ್ಕೆ? ಒಳ್ಳೇದಕ್ಕಾಗಿ. ಇವತ್ತು ಸಹಿತ ಸಿದ್ದರಾಮಯ್ಯವರು ಭಾಳ ಸ್ಟ್ರಾಂಗ್ ಇದ್ದಾರೆ. ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಪಕ್ಷದಲ್ಲಿ ಎಲ್ಲರೂ ಒಂದಾಗಿದ್ದೇವೆ. ಏನಾದರೂ ಚರ್ಚೆಗಳನ್ನು ಮಾಡಿಕೊಂಡು ಸಮಸ್ಯೆಗಳು ಮನೆ ಹೊಡೆದಿಲ್ಲ ನೀವು? ಇಲ್ಲ, ಖಂಡಿತ ಹೊಡೆಯೋದಿಲ್ಲ, ಸಾಧ್ಯ ಇಲ್ಲ. ಕಾಂಗ್ರೆಸ್ ಅಲ್ಲಿ ಹೆಂಗಂದ್ರೆ ಮನೆ ಹೊಡೆದ್ರು ಕೂಡ ಹೊಡೆದಿಲ್ಲ. ಯಾಕೆ ಹೊಡೆದಿಲ್ಲ ಅಂತ ಹೇಳ್ತಾನೆ. ಯಾಕೆ ಹೊಡೆದಿಲ್ಲ ಅಂತಂದ್ರೆ ಡಿಸಿಪ್ಲಿನ್ ಪಾರ್ಟಿ. ಚರ್ಚೆ ಮಾಡ್ತೀನಿ. ಕೊಳೆವಾಡ್ರೆ